ಬೇಸಿಗೆಯ ಬೇಗೆಯನ್ನ ತಣಿಸಲು ಕಲ್ಲಂಗಡಿ, ಲಿಚ್ಚಿ ಹಣ್ಣುಗಳು ಮತ್ತು ಮಾವಿನ ಹಣ್ಣಿನಂತಹ ಕೆಲವು ಅದ್ಭುತ ಋತುಮಾನದ ಹಣ್ಣುಗಳನ್ನ ಸವಿಯುವುದು ಎಲ್ಲರಿಗೂ ಇಷ್ಟ. ಬೇಸಿಗೆಯ ಹಣ್ಣುಗಳಲ್ಲಿ ಅತಿ ಹೆಚ್ಚು ಜನರ ನೆಚ್ಚಿನ ಫಲವೆಂದರೆ ಕಲ್ಲಂಗಡಿ. ವಾಸ್ತವವಾಗಿ ಈ ನೀರಿನಿಂದ ಕೂಡಿದ ರಸಭರಿತ ಹಣ್ಣಿಗೆ ಯಾವುದೇ ಪರಿಚಯದ ಅಗತ್ಯವೇ ಇಲ್ಲ ಮತ್ತು ಇದು ಮಾರುಕಟ್ಟೆಯಲ್ಲಿ ವ್ಯಾಪಕವಾಗಿ ಮತ್ತು ಅಗ್ಗದ ದರದಲ್ಲಿ ಲಭ್ಯವಿದೆ. ಕಲ್ಲಂಗಡಿ ನಂಬಲಾಗದಷ್ಟು ಹೆಚ್ಚಿನ ತೇವಾಕಾರದ ಹಣ್ಣಾಗಿದೆ, ಏಕೆಂದರೆ ಇದು ಸುಮಾರು 92% ನೀರಿನ ಅಂಶವನ್ನ ಹೊಂದಿರುತ್ತದೆ ಮತ್ತು ಇದು ಸಾಕಷ್ಟು ಅಗತ್ಯ ಖನಿಜಗಳು ಮತ್ತು ಜೀವಸತ್ವಗಳಿಂದಲೂ ಸಮೃದ್ಧವಾಗಿದೆ. ಈ ರಸವತ್ತಾದ ಕಲ್ಲಂಗಡಿ ಬಹಳಷ್ಟು ಬೀಜಗಳನ್ನ ಹೊಂದಿರುತ್ತದೆ. ಇದನ್ನು ನಾವು ಸಾಮಾನ್ಯವಾಗಿ ತಿರುಳಿನಿಂದ ಬೇರ್ಪಡಿಸಿದ ಬಳಿಕ ಎಸೆದು ಬಿಡುತ್ತೇವೆ. ಆದರೆ ಈ ಚಿಕ್ಕ ಕಪ್ಪು ಬೀಜಗಳು ನಿಜವಾಗಿ ಹಲವು ಬಗೆಯ ಪೋಷಣೆಯನ್ನ ನೀಡುತ್ತವೆ. ಕಲ್ಲಂಗಡಿ ಹಣ್ಣು ದೊಡ್ಡ ಗಾತ್ರದ ಫಲವಾಗಿದ್ದರೂ ಹಣ್ಣಿನೊಳಗಿನ ಬೀಜಗಳು ಮಾತ್ರ ಚಿಕ್ಕದಾಗಿದ್ದು ಕೆಲವು ಮಾಂತ್ರಿಕ ಗುಣಗಳನ್ನ ಹೊಂದಿದೆ. ಹಾಗಾದ್ರೆ ಬನ್ನಿ, ಆ ಮಾಂತ್ರಿಕ ಗುಣಗಳು ಯಾವುವು, ಇದನ್ನು ನಮ್ಮ ಆರೋಗ್ಯ ವೃದ್ಧಿಸಲು ಹೇಗೆ ಬಳಸಿಕೊಳ್ಳಬಹುದು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಈ ಬೀಜಗಳಲ್ಲಿ ಕ್ಯಾಲೋರಿಗಳು ಇಲ್ಲವೆನ್ನುವಷ್ಟು ಕಡಿಮೆ ಇವೆ ಮತ್ತು ತಾಮ್ರ, ಸತು, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ, ಕಬ್ಬಿಣ, ಫೋಲೇಟ್ ಇತ್ಯಾದಿ ಸೂಕ್ಷ್ಮ ಪೋಷಕಾಂಶಗಳನ್ನ ಹೊಂದಿದೆ. ಇವೆಲ್ಲವೂ ವಿವಿಧ ರೀತಿಯಲ್ಲಿ ಆರೋಗ್ಯಕರ ಪ್ರಯೋಜನಗಳನ್ನ ನೀಡುತ್ತವೆ. ಇವುಗಳಲ್ಲಿ ಪ್ರಮುಖವಾದ ಪ್ರಯೋಜನಗಳೆಂದರೆ ಹೃದಯ ಮತ್ತು ರೋಗ ನಿರೋಧಕ ಶಕ್ತಿಯನ್ನ ವೃದ್ಧಿಸುತ್ತದೆ. ಕಲ್ಲಂಗಡಿ ಬೀಜಗಳಿಗೂ ಪ್ರಬಲ ರೋಗ ನಿರೋಧಕ ಶಕ್ತಿ ಮತ್ತು ಉತ್ತಮ ಆರೋಗ್ಯಕ್ಕೂ ಸಂಬಂಧ ಇರುವುದನ್ನ ಸಂಶೋಧನೆಗಳು ಖಚಿತಪಡಿಸಿವೆ. ಮ್ಯಾಗ್ನೀಷಿಯಂ ಇರುವ ಕಾರಣ ಈ ಬೀಜಗಳು ಅಧಿಕ ರಕ್ತದೊತ್ತಡವನ್ನ ಸಹ ಸಾಮಾನ್ಯ ಮಟ್ಟಕ್ಕೆ ತರಲು ನೆರವಾಗುತ್ತವೆ. ಇದು ಹೃದಯದ ಆರೋಗ್ಯಕ್ಕೆ ನೇರವಾಗಿ ಸಂಬಂಧಿಸಿದೆ. ಕಲ್ಲಂಗಡಿ ಬೀಜಗಳನ್ನ ಪ್ರತಿದಿನ ಕೊಂಚ ಪ್ರಮಾಣದಲ್ಲಿ ಸೇವಿಸುವುದರಿಂದ ನಿಮ್ಮ ಹೃದಯದ ಆರೋಗ್ಯವನ್ನ ಹೆಚ್ಚಿಸಲು ಮತ್ತು ನಿಮ್ಮ ರಕ್ತದೊತ್ತಡವನ್ನ ಕಾಪಾಡಿಕೊಳ್ಳಲು ನೆರವಾಗುತ್ತದೆ. ಅಷ್ಟೇ ಅಲ್ಲದೆ ಕಲ್ಲಂಗಡಿ ಬೀಜಗಳಲ್ಲಿ ತಾಮ್ರ, ಮ್ಯಾಂಗನೀಸ್ ಮತ್ತು ಪೊಟ್ಯಾಷಿಯಂ ನಂತಹ ಖನಿಜಗಳ ಅಂಶ ಹೆಚ್ಚಿನ ಪ್ರಮಾಣದಲ್ಲಿದೆ. ಈ ಖನಿಜಗಳು ಇತರ ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ನಮ್ಮ ಮೂಳೆಗಳನ್ನ ಆರೋಗ್ಯಕರವಾಗಿರಿಸಲು ಸಹಾಯ ಮಾಡುತ್ತದೆ. ಬೀಜಗಳು ನಮ್ಮ ಎಲುಬುಗಳನ್ನ ಬಲಪಡಿಸುವುದರೊಂದಿಗೆ ಮತ್ತು ಮೂಳೆಯ ಸಾಂದ್ರತೆಯನ್ನ ಉತ್ತಮಪಡಿಸುವುದರೊಂದಿಗೆ ಸಂಬಂಧವನ್ನ ಹೊಂದಿವೆ. ಇನ್ನು ಕಲ್ಲಂಗಡಿ ಬೀಜಗಳಲ್ಲಿ ಫೋಲೇಟ್, ಕಬ್ಬಿಣ, ಸತು, ತಾಮ್ರ, ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ ಮೊದಲಾದ ಪೋಷಕಾಂಶಗಳು ಸಮೃದ್ಧವಾಗಿದ್ದು ಈ ಕಾರಣದಿಂದ ಇವನ್ನು ಶಕ್ತಿ ಕೇಂದ್ರ ಅಥವಾ ಪವರ್ ಹೌಸ್ ಎಂದು ಕರೆಯಲಾಗುತ್ತದೆ. ಅಲ್ಲದೆ ಈ ಬೀಜಗಳನ್ನ ಹೆಚ್ಚು ಪೌಷ್ಟಿಕಾಂಶವೆಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಅವು ಅಮೈನೋ ಆಮ್ಲಗಳು, ಪ್ರೋಟೀನ್ಗಳ ಮತ್ತು ವಿಟಮಿನ್ ಬಿ ಕಾಂಪ್ಲೆಕ್ಸ್ ಗಳಿಂದ ಸಮೃದ್ಧವಾಗಿವೆ. ಈ ಎಲ್ಲಾ ಪೋಷಕಾಂಶಗಳು ಒಟ್ಟಾಗಿ ನಿಮ್ಮ ದೇಹದ ಜೀವ ರಾಸಾಯನಿಕ ಕ್ರಿಯೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲದೆ ಈ ಬೀಜಗಳಲ್ಲಿ ದೇಹಕ್ಕೆ ಅತ್ಯಂತ ಮುಖ್ಯವಾದ ಕೆಲವು ಆರೋಗ್ಯಕರ ಕೊಬ್ಬುಗಳು ಉತ್ತಮ ಪ್ರಮಾಣದಲ್ಲಿವೆ. ಕಲ್ಲಂಗಡಿ ಬೀಜಗಳು ಆರೋಗ್ಯಕರ ಕೊಬ್ಬಿನಾಮ್ಲಗಳಾದ ಓಲಿಕ್ ಆಮ್ಲ, ಲಿನೋಲಿಯಂ ಆಮ್ಲದ ಉತ್ತಮ ಮೂಲವಾಗಿದ್ದು ಇವು ದೇಹದ ಸರಿಯಾದ ಕಾರ್ಯನಿರ್ವಹಣೆಗೆ ಅಗತ್ಯವಾಗಿವೆ. ಇನ್ನು ಮಧುಮೇಹವನ್ನ ನಿಯಂತ್ರಿಸಲು ಈ ಕಪ್ಪು ಬೀಜಗಳು ನಿಜವಾಗಿಯೂ ಸಹಾಯಕವಾಗಿವೆ. ಇದು ರಕ್ತದಲ್ಲಿ ಏರಿದ ಸಕ್ಕರೆಯ ಮಟ್ಟವನ್ನ ತಗ್ಗಿಸುತ್ತದೆ. ಈ ಗುಣ ಮಧುಮೇಹ ರೋಗಿಗಳಿಗೆ ವರದಾನವೇ ಆಗಿದ್ದು ಲಘು ಆಹಾರದ ರೂಪದಲ್ಲಿ ಸೇವಿಸಬಹುದಾದ ಉತ್ತಮ ಆಯ್ಕೆಯಾಗಿದೆ. ಇನ್ನು ಈ ಬೀಜಗಳಲ್ಲಿ ಪ್ರೋಟೀನ್ ಮತ್ತು ಕಬ್ಬಿಣದ ಅಂಶಗಳು ಹೆಚ್ಚಿನ ಪ್ರಮಾಣದಲ್ಲಿವೆ. ಇದು ಕೂದಲಿನ ವಿನ್ಯಾಸ ಮತ್ತು ಗುಣಮಟ್ಟವನ್ನ ಸುಧಾರಿಸುತ್ತದೆ. ಇದು ನಿಮ್ಮ ಕೂದಲಿನ ಎಳೆಯನ್ನ ಬಲಪಡಿಸಲು ಸಹಾಯ ಮಾಡುತ್ತದೆ ಮತ್ತು ಇದು ಹೊಸ ಕೂದಲು ಬೆಳೆಯುವುದನ್ನು ಉತ್ತೇಜಿಸುತ್ತದೆ. ಇವುಗಳಲ್ಲಿ ಮ್ಯಾಗ್ನೀಷಿಯಂ ಅಂಶ ಹೆಚ್ಚಿರುವುದರಿಂದ ಕೂದಲು ಆರೋಗ್ಯಕರವಾಗುತ್ತದೆ ಮತ್ತು ತನ್ಮೂಲಕ ಕೂದಲು ಉದುರುವುದು ಮತ್ತು ಹಾನಿಗೆ ಒಳಗಾಗುವುದನ್ನ ತಡೆಯುತ್ತದೆ. ಇನ್ನು ದೈನಂದಿನ ಆಹಾರದಲ್ಲಿ ಕಲ್ಲಂಗಡಿ ಬೀಜಗಳನ್ನ ಬಳಸುವುದು ಹೇಗೆ ಅಂದರೆ, ಕಲ್ಲಂಗಡಿ ಬೀಜಗಳನ್ನ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ಬಳಿಕ ಬಾಣಲೆಯಲ್ಲಿ ಚಿಕ್ಕ ಉರಿಯಲ್ಲಿ ಹುರಿಯಿರಿ. ಬಳಿಕ ಗಾಳಿಯಾಡದ ಜಾಡಿಯಲ್ಲಿ ಅವುಗಳನ್ನ ಹಲವು ದಿನಗಳವರೆಗೆ ಸಂಗ್ರಹಿಸಿ. ಯಾವಾಗಲೂ ಹಸಿವಿನಿಂದ ಬಳಲುತ್ತಿರುವವರಿಗೆ ಇದು ಆರೋಗ್ಯಕರ, ಇನ್ನು ರುಚಿಕರವಾದ ಸಂಜೆಯ ತಿಂಡಿಯಾಗಿ ಉತ್ತಮ ಆಯ್ಕೆಯಾಗಿದೆ. ಇವುಗಳು ನಿಮ್ಮ ಆಹಾರದ ಪೌಷ್ಟಿಕಾಂಶವನ್ನ ಹೆಚ್ಚಿಸುತ್ತದೆ ಮತ್ತು ಈ ಸಣ್ಣ ಬೀಜಗಳನ್ನ ನಿಮ್ಮ ಸಲಾಡ್ಗಳಿಗೆ ಅಥವಾ ಇತರ ವನ ಬೀಜಗಳೊಂದಿಗೂ ಸೇವಿಸಬಹುದು. ಇದರ ರುಚಿ ನಿಮಗೆ ರುಚಿಸದೇ ಇದ್ದರೆ ಈ ವನ ಬೀಜಗಳನ್ನ ನೀವು ಪುಡಿಯನ್ನಾಗಿ ಮಾಡಬಹುದು ಮತ್ತು ಅದೇ ರುಚಿ ಮತ್ತು ಪ್ರಯೋಜನಗಳನ್ನ ಆನಂದಿಸಬಹುದು. ಕಲ್ಲು ಸಕ್ಕರೆ ಒಂದು ರೀತಿಯ
ತಂಪಾದ ಆಹಾರದ ಅಡಿಯಲ್ಲಿ ಬರುತ್ತದೆ ಎನ್ನುವುದು ನಿಮಗೆ ಗೊತ್ತಾ? ಕಲ್ಲು ಸಕ್ಕರೆಯು ಪೋಷಕಾಂಶಗಳಿಂದ ತುಂಬಿದ್ದು ಅದು ಹೊರಗಿನ ಶಾಖವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಬೇಸಿಗೆಯಲ್ಲಿ ಕಲ್ಲು ಸಕ್ಕರೆಯ ಸೇವನೆ ಆರೋಗ್ಯಕ್ಕೆ ಉತ್ತಮವಾಗಿದೆ. ಕಲ್ಲು ಸಕ್ಕರೆಯನ್ನು ಮೊಸರು, ಕಲ್ಲಂಗಡಿ, ಸೌತೆಕಾಯಿ, ಪುದೀನ ಮತ್ತು ಎಳೆನೀರಿನೊಂದಿಗೆ ಬೆರೆಸಿ ಸೇವಿಸಬಹುದು. ಈ ಆಹಾರಗಳು ದೇಹಕ್ಕೆ ಉಲ್ಲಾಸವನ್ನ ನೀಡುವುದಲ್ಲದೆ ಬೇಸಿಗೆಯ ದಿನಗಳಲ್ಲಿ ನಿರ್ಜಲೀಕರಣವನ್ನ ತಡೆಯಲು ಸಹಾಯ ಮಾಡುತ್ತದೆ. ಹಾಗಾದ್ರೆ ಬೇಸಿಗೆಯಲ್ಲಿ ಸಕ್ಕರೆ ಬದಲಿಗೆ ಕಲ್ಲು ಸಕ್ಕರೆ ಸೇವಿಸುವುದರಿಂದ ಯಾವೆಲ್ಲ ಆರೋಗ್ಯಕಾರಿ ಲಾಭಗಳು ಸಿಗುತ್ತವೆ ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಊಟದ ನಂತರ ನೀವು ಕಲ್ಲು ಸಕ್ಕರೆಯನ್ನ ಸೇವಿಸುವುದರಿಂದ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಇದು ಊಟದ ನಂತರದ ಚಿಕಿತ್ಸೆಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಜೀರ್ಣಕ್ರಿಯೆಯ ಪ್ರಕ್ರಿಯೆಯನ್ನ ತಕ್ಷಣವೇ ಪ್ರಾರಂಭಿಸುತ್ತದೆ. ಆದ್ದರಿಂದ ಊಟದ ನಂತರ ನೀವು ಕಲ್ಲು ಸಕ್ಕರೆಯ ಕೆಲವು ತುಂಡುಗಳನ್ನ ಸೇವಿಸಬೇಕು. ಇನ್ನು ಕಲ್ಲು ಸಕ್ಕರೆ ಸಾಮಾನ್ಯ ಶೀತ ಮತ್ತು ಕೆಮ್ಮು ಸೇರಿದಂತೆ ಹಲವಾರು ಕಾಲೋಚಿತ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಸಹಾಯ ಮಾಡುವ ಸಾಮರ್ಥ್ಯಗಳನ್ನ ಹೊಂದಿದೆ. ಕೆಮ್ಮು ಮತ್ತು ಗಂಟಲು ನೋವು, ಶೀತ ಹವಾಮಾನವು ವಿವಿಧ ಆರೋಗ್ಯ ಸಮಸ್ಯೆಗಳನ್ನ ಉಂಟು ಮಾಡಬಹುದು. ಇದರಲ್ಲಿ ಕೆಮ್ಮು ಮತ್ತು ಗಂಟಲು ನೋವು ಸೇರಿವೆ. ಕಲ್ಲು ಸಕ್ಕರೆ ಕೆಲವು ಔಷಧೀಯ ಗುಣಗಳನ್ನ ಹೊಂದಿದ್ದು ಈ ಪರಿಸ್ಥಿತಿಗಳನ್ನ ತಕ್ಷಣವೇ ನಿವಾರಿಸಲು ಸಹಾಯ ಮಾಡುವ ಅಗತ್ಯ ಪೋಷಕಾಂಶಗಳನ್ನ ಹೊಂದಿದೆ. ಇನ್ನು ವಿಪರೀತ ಬೆವರು ಮತ್ತು ನಿರ್ಜಲೀಕರಣದಿಂದಾಗಿ ಬೇಸಿಗೆಯಲ್ಲಿ ನಾವು ಸಾಮಾನ್ಯವಾಗಿ ಆಲಸ್ಯವನ್ನ ಅನುಭವಿಸುತ್ತೇವೆ, ದೇಹದಲ್ಲಿ ಶಕ್ತಿಯನ್ನ ಕಳೆದುಕೊಳ್ಳುತ್ತೇವೆ. ಆದ್ದರಿಂದ ಬೇಸಿಗೆಯಲ್ಲಿ ಕಲ್ಲು ಸಕ್ಕರೆ ಸೇವಿಸುವುದರಿಂದ ದಿನವಿಡೀ ನೀವು ಎನರ್ಜಿಯಿಂದ ಇರುತ್ತೀರಿ. ಇದು ತಕ್ಷಣವೇ ನಿಮ್ಮ ದೇಹಕ್ಕೆ ಶಕ್ತಿಯನ್ನ ತುಂಬಲು ಸಹಾಯ ಮಾಡುತ್ತದೆ. ಇನ್ನು ಕಲ್ಲು ಸಕ್ಕರೆಯು ರಕ್ತಹೀನತೆ ಹೊಂದಿರುವ ಜನರಿಗೆ ಸಾಂಪ್ರದಾಯಿಕ ಪರಿಹಾರವಾಗಿದೆ. ಇದು ಖನಿಜಗಳು, ಜೀವಸತ್ವಗಳು ಮತ್ತು ಅಮೈನೋ ಆಮ್ಲಗಳಿಂದ ತುಂಬಿರುತ್ತದೆ ಮತ್ತು ದೇಹದಲ್ಲಿ ರಕ್ತ ಪರಿಚಲನೆ ಸುಧಾರಿಸಲು ಸಹಾಯ ಮಾಡುತ್ತದೆ. ಇದಲ್ಲದೆ ಇದು ದೌರ್ಬಲ್ಯ, ಸುಸ್ತು ಮತ್ತು ತಲೆ ತಿರುಗುವಿಕೆಯಂತಹ ರಕ್ತಹೀನತೆಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಸಹಕಾರಿಯಾಗಿದೆ. ಅಷ್ಟೇ ಅಲ್ಲದೆ ಕಲ್ಲು ಸಕ್ಕರೆಯು ಸಾಮಾನ್ಯ ಸಕ್ಕರೆಗಿಂತ ಆರೋಗ್ಯಕರವಾಗಿರುವುದರ ಜೊತೆಗೆ ಪೋಷಕಾಂಶಗಳ ಶಕ್ತಿಯ ಕೇಂದ್ರವಾಗಿದೆ. ಅದಕ್ಕಾಗಿಯೇ ಉತ್ತಮ ದೃಷ್ಟಿ ಮತ್ತು ಕಣ್ಣಿನ ಪೊರೆ ತಡೆಗಟ್ಟುವಿಕೆಗೆ ಇದು ಸಹಕಾರಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.